ದಯವಿಟ್ಟು ಡ್ರಿಂಕ್ ಅಂಡ್ ಡ್ರೈವ್ ಯಾರು ಮಾಡೋಕೆ. ಬಟ್ ನಾನು ಯೂಟ್ಯೂಬ್ ಮಾಡ್ಬೇಕಾದ್ರೆ ಇಳ್ದಿಲ್ಲ. ಯಾರ ಹೆಸರು ಏನಾಗುತ್ತಾ ನೇಮ್ ಫೇಮ್ಗೆ ಅವ್ರ ಕಷ್ಟಕ್ಕೆ ನಿಂತಿರ್ತೀವಿ, ಹೆಣ್ಣ ಮಕ್ಳು ನೆನಪೇ ಮಾಡ್ಕೊಳ್ಳಲ್ಲ. ನಮ್ಮನ್ನ ಬಿಟ್ಟು ಮುಂದೋರೆಲ್ಲ ದೋಖ ಕೊಡ್ತಿದಾರಂತ ಫೀಲ್ ಆಗಿ ಟೈಮಲ್ಲಿ ಎಲ್ಲ ಬಿಟ್ಬಿಟ್ಟು ಬೇರೆ 3 ಜನ ಇದ್ದಿದೆ. 3 ಜನ ಇದ್ರು. ಈ ಯಾವ ಇದ್ದಂಗೆ ಫೈನಲಿ ಎಲ್ಲ ಬಿಟ್ಟು 1 ವರ್ಷ ಆಗಿತ್ತು. ಇವಾಗೆಲ್ಲ ಮತ್ತೆ ರಿಯೂನಿಯನ್ ತರ ಆಗ್ತಿದೆ. ಹಾಯ್ ಎಲ್ಲ ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಪ್ರೀತಿಯ ನಿತೀಶ್ ಮಾಡುವ ಸ್ವಾಗತ ಸುಸ್ವಾಗತ ನಿಮ್ಮ ನಿತೀಶ್ ಗೌಡ ವ್ಲಾಗ್ಸ್ಗೆ. ಗಾಯ್ಸ್ ಟೈಮ್ ಒಂದು 11 ಗಂಟೆ. ಇವಾಗ ಭಾಳ ಬೇಜಾರಾಗ್ಬಿಟ್ಟಿದೆ ಲೈಫಲ್ಲಿ. ಸೊ ನಾನು ನಮ್ಮ ಪುಚ್ಚಕ್ಕೋ ಅಮರ್ ಸೇರಿ ಹಾಯ್ ಹೊರಗಡೆ ಹೋಗ್ತಾ ಇದ್ದೀವಿ. ಅಷ್ಟೇ ಟೈಮ್ ಎಷ್ಟು ತೋರ್ಸು ಹಂಗೆ ನೋಡಿ ಗಾಯ್ಸ್. 10:47 ಲೈಫಲ್ಲಿ ಭಾಳ ಬೇಜಾರಾಗ್ಬಿಟ್ಟಿದೆ ಗಾಯ್ಸ್. ನಮ್ದವರೆಲ್ಲ ದೋಖ ಕೊಡ್ತಿದಾರಂತ ಫೀಲ್ ಆಗಿ ನಾವು ನಮ್ಮ ಚಿನ್ನ ಪ್ಲಾನ್ ಮಾಡಿ ಗೋಯಿಂಗ್ ಟು ಇಲ್ಲ ಅಂತ ಹೇಳಲ್ಲ, ನಮ್ಮ ಗ್ಯಾಂಗ್ ಗಾಯ್ಸ್, ನಮ್ಮ ಫ್ರೆಂಡ್ಸು ಬರ್ತಿದ್ದಾರೆ. ನಮ್ಮ ಒಂದು ಎಲ್ಲ ಬಿಟ್ಟು 1 ವರ್ಷ ಆಗಿತ್ತು. ಇವಾಗೆಲ್ಲ ಮತ್ತೆ ರಿಯೂನಿಯನ್ ತರ ಆಗ್ತಾ ಇದೀವಿ. ಬನ್ನಿ ಹೋಗೋಣ, ಎಂಜಾಯ್ ಮಾಡೋಣ. ಆದ್ರೂ ನಂಬಿಕೆ ದ್ರೋಹಿ ಮಾಡಿದ್ ನನ್ನ ಮಕ್ಕಳನ್ನ ಯಾವತ್ತೂ ಬಿಡಲ್ಲ, ಮರೆಯಲ್ಲ. ಗಾಯ್ಸ್ ನನ್ನ ಫ್ರೆಂಡ್ ಇನ್ನೊಬ್ಬನ ಕರ್ಕೊಂಬರಕ್ಕೆ ಬಂದಿದ್ದೀವಿ. ಅವ್ರ ಮನೆ ಇದೆ, ಕಾಣಿಸಿದೆಯಲ್ಲ, ಅಲ್ಲೇ ಬರ್ತಾನೆ. ಫೋನ್ ಮಾಡಿದ್ದೀವಿ. ನಾನು ಬಂದ ತಕ್ಷಣ ಅವನ್ನ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ. ಇವರೆಲ್ಲ ನನಗೆ ಕುಚ್ಚಿಕೋಸು, ಬಟ್ ತುಂಬ ದಿವಸ ಆಗಿತ್ತು. ಇವಾಗ ಮತ್ತೆ ಬಂದಿದ್ದಾರೆ. ಬನ್ನಿ, ಮಸ್ತ್ ಆಗಿರುತ್ತೆ ಬ್ಲಾಗ್. ದಯವಿಟ್ಟು ನೋಡಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್. ಇದು ಅವ್ರ ಮನೆ ಗೊತ್ತಾ ನೋಡಿ. ಇವಾಗ ಹೀರೋ ಥರ ವಿನಯ್ ರೆಡ್ಡಿ ಅಂತ ಗಾಯ್ಸ್. ಇನ್ನೊಂದು ಹೆಂಗೆ ಗೊತ್ತಾ, ಇವಾಗ ಬರ್ತೇವ್ರ ಹೆಸರೆಲ್ಲ ಕೇಳಿ ಶಾಕ್ ಆಗ್ತೀರ ನೀವೆಲ್ಲ. ದುಡ್ಡಿರೋರೆ ಗಾಯ್ಸ್. ಅಮರ್ನಾಥ್ ರೆಡ್ಡಿ, ವಿನಯ್ ರೆಡ್ಡಿ, ಅನ್ಎಕ್ಸ್ಪೆಕ್ಟೆಡ್ ಪ್ಲಾನ್ ಏನಲ್ಲ, ಎಲ್ಲ ಒಂಥರ ಹಿಂಗೆ ಗೊತ್ತಾರ. ಎಲ್ಲ ಇದು ಸಿವಿಲ್ ಫೀಲ್ಡ್ ಅಲ್ಲ, ಹಂಗೆಲ್ಲ ಒಂದೇ ಕಡೆ ಕೆಲಸ ಮಾಡಿ ಹೆಂಗೆ ಲಾಕ್ ಆಗಿದ್ದು. ಇವಾಗ ಹೀರೋ ಮಾಸ್ ಇದು ನೋಡಿದ್ದೀರಾ ಹೆಸರೇನು? ಮೊನ್ನೆ ಯಾವ ಫಿಲಮ್ ಚಿನ್ನ ಹೋಗಿದ್ದು ನಾವು? ಓಜಿ ಅವ್ರ ಹೆಸರೇನು? ಪವನ್ ಕಲ್ಯಾಣ್. ಮಿನಿ ಪವನ್ ಕಲ್ಯಾಣ್ ತರ ಬರ್ತಾರೆ ನೋಡಿ ಅವ್ರು ಇವಾಗ. ಅಲ್ಲು ಅರ್ಜುನ, ಪುಷ್ಪ ಹಾಯ್ ಬ್ರೋ. ಬಾ ಬ್ರೋ, ವಿನಯ್ ಅಂತ ನನ್ನ ಫ್ರೆಂಡು. ತುಂಬ ದಿವಸ ಆಯಿತು ಮೀನ್ಸ್ ಇದೆಲ್ಲ ಕೆಲಸದಲ್ಲಿ ಬ್ಯುಸಿ ಆಗಿದ್ವಿ. ಎಲ್ಲ ಮತ್ತೆ ರಿಯೂನಿಯನ್ ಆಗ್ತಿದ್ವಿ. ಬನ್ನಿ ಆಂಜನೇಯ ನೋಡೋಣ. ಇನ್ನೂ ದಿಲೀಪ್ ಅಂತ ಸಿಗ್ತಾರೆ, ಅವನು ತೋರಿಸ್ತೀನಿ. ಇನ್ನೊಂದು ಏನು ಅಂತ ಹೇಳಿದ್ರೆ, ನಾನು ಅಮರ್ ಪ್ಲಾನ್ ಮಾಡಿದ್ದು ದಿಲೀಪ್ ವಿನಯ್ ಅವ್ರಿಗೆಲ್ಲ ಅಲ್ಲ. ನಾನು ಹೇಳ್ತೀನಿ ಕೇಳು. ಆ್ಯಕ್ಚುಲ್ ಆಗಿ ಇವತ್ತು ಸಂಜೆ ನಾನು ನಮ್ಮ ತಂಗಿ ನಿತೀಶ್ ಅವ್ರ ತಂಗಿ ಅವ್ರ ಅತ್ತೆ ಮಗಳು ಪ್ಲಾನ್ ಮಾಡಿದ್ವಿ ಮೈಸೂರು ರೈಟಿಂಗ್ಸ್ ನೋಡೋಣ ಅಂತ. ಲಾಸ್ಟ್ ಅಲ್ಲಿ ನಿಶಾ ಮತ್ತೆ ಅವ್ರ ಅತ್ತೆ ಮಗಳು ಡ್ರಾಪ್ ಆದ್ರು, ವರ್ಷಿಣಿ. ಹೌದು. ಆಮೇಲೆ ಏನು ಅನ್ಕೊಂಡ್ವಿ, ನಾವು 3 ಜನ ಹೆಂಗ್ ಹೋಗೋದು ಅಂತ ಹೇಳ್ಬಿಟ್ಟು ನಾವೇನು ಪ್ಲಾನ್ ಮಾಡಿದ್ವಿ. ಗೈಸ್, ನಾನು ಅಮ್ಮರ ಹತ್ರ ಕುಟ್ಟಿ ಹೆಂಗೆ ಕೂತ್ಕೊಂಡು ಬೇಜಾರಾಗ್ತಿದೆ, ಹೋಗ್ಲೇಬೇಕಂತ ಪ್ಲಾನ್ ಮಾಡಿದ್ವಿ. ಆ್ಯಂಡ್ ನಮ್ಮ ವಿನಯ್ಗೆ ಫೋನ್ ಮಾಡಿದ್ವಿ. ಅವ್ರಿಗೆ ಬರೋಣ ಅಂತ ಫಸ್ಟ್ ಹೇಳ್ತಿದ್ರು. ನಾನು ಅಮ್ಮನ ಏನು ಪ್ಲಾನ್ ಮಾಡಿದ್ವಿ ಅಂದರೆ, ವಿನಯ್ ಬೆಳೆ 5 ಗಂಟೆಗೆ ಮನೆ ಕರ್ಕೊಂಡ್ಬರ್ತೀವಿ ಅಂತ ಪ್ರಾಮಿಸ್ ಮಾಡಿ ಕರ್ಕೊಂಡು ಹೋಗ್ತಾ ಇದೀವಿ. ಅಲ್ಲಿ ಹೋದ್ಮೇಲೆ ಎಷ್ಟು ಗಂಟೆಗೆ ಬರ್ತೀವೋ, ಏನು ಕತ್ತೀನೋ ಏನು ಗೊತ್ತಿಲ್ಲ. 5 ಗಂಟೆಗೆ ಬರ್ತೀವಿ ಅಂದ್ರೆ ಬೆಳಗ್ಗೆ 10 ಗಂಟೆಗೆ ಬರ್ತೀವಿ ಗೊತ್ತಿಲ್ಲ. ಒಟ್ಟ ಬರ್ತೀವಿ, ಬರೋದು 100% ಕನ್ಫರ್ಮ್. ಒಟ್ಟ ಬರ್ತೀವಿ. ಆ್ಯಂಡ್ ಇನ್ನೊಂದು ನಮ್ಮ ಬಾಯ್ಸು ಜಪಿನೊಂದು ಇಬ್ರು ಇದ್ದಾರೆ, ದಿಲೀಪ್ ಮತ್ತು ಇನ್ನೊಬ್ಬ ಸಂಜಯ್ ಅಂತ. ಅವರಿಬ್ಬರು ಮನೇಲಿ ಏನೋ ಸ್ವಲ್ಪ ಪ್ರಾಬ್ಲಮ್ ಆಗ್ಬಿಟ್ಟು ಬರಲ್ಲ ಅಂತ ಹೇಳ್ತವ್ರೆ. ಸೊ ಡಿಸ್ಕಷನ್ ನಡೀತಿದೆ. ನಾವು ಹೋಗ್ತಾ ನೋಡೋಣ. ಇನ್ ಕೇಸ್ ಅವ್ರು ಬಂದು ಅವ್ರನ್ನೂ ಕರ್ಕೊಂಡು ಅವ್ರನ್ನೂ ನಿಮ್ಗೆ ತೋರಿಸ್ತೀನಿ. ಇನ್ ಕೇಸ್ ಬಂದಿಲ್ಲ ಅಂದರೆ ನಮ್ಮ 3 ಜನ ಪೀಸಾಗಿ ಹೋಗಿ ಬರ್ತೀವಿ. ಒಳ್ಳೊಳ್ಳೆ ಎಂಟರ್ಟೈನ್ಮೆಂಟ್ ಇರುತ್ತೆ, ತೋರಿಸ್ತೀವಿ, ಫಂಡ್ಸ್ ಇರುತ್ತೆ ಎಲ್ಲ ನೋಡಿ. ಆ್ಯಂಡ್ ಆಲ್ಸೋ ಗೈಸ್, ಮಾನಿಟೈಸೇಷನ್ ಆನ್ ಆಗಿದೆ ಯೂಟ್ಯೂಬಲ್ಲಿ. ಥ್ಯಾಂಕ್ ಯು ಫಾರ್ ಆಲ್ ಯುವರ್ ಲವ್ ಆ್ಯಂಡ್ ಸಪೋರ್ಟ್. ನಿಮ್ಮಿಂದನೇ ಇದೆಲ್ಲ ಆಗಿ ನಿಮ್ಮಿಂದನೇ ಇದು. ದಯವಿಟ್ಟು ಹಿಂಗೆ ಫಾಲೋ ಮಾಡಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಬೆಳೆಸಿ ನನ್ನ. ಓಕೆನಾ? ಬನ್ನಿ, ಮೈಸೂರಿಗೆ ಹೋಗ್ತಾಯಿದ್ದೀವಿ. ಆಂದಿವೆಲ್ಲ ಟೀ ಸ್ಟಾಪ್ ನಿಲ್ಲಿಸಿ ಹೋಗಿ ನಿಮಗೆ ತೋರಿಸ್ತೀವಿ ನಾವು ಏನೇನು ಮಾಡ್ತೀವಿ ಅಂತ. ಗಾಯ್ಸ್, ಟೈಮ್ ಬಂದು 12 ಗಂಟೆ. ನೀವು ನೋಡ್ಬೋದು, ನನ್ನ ಫ್ರೆಂಡ್ಸ್ ಇಬ್ಬರು ಬರ್ತೀನಿ ಅಂದ್ರಲ್ಲ, ಅವ್ರಿಗೋಸ್ಕರ ವೇಟಿಂಗು. ಅವ್ರು ಸ್ವಲ್ಪ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ನೆನ್ನೆ ಟ್ರಿಪ್ ಹೋಗಿದ್ದಾರೆ. ಸೊ ಒಬ್ಬ ಫುಲ್ ಮಲ್ಕೊಂಬಿಟ್ಟವನೆ. ಸೊ ನಾವು ಡಿಸೈಡ್ ಮಾಡ್ತಿದ್ವಿ ಏನಂತಿಬ್ರು ಸ್ವಲ್ಪ ಟೈರ್ಡಾಗಿರೋ. ಇನ್ನೊಂದೇನಂದ್ರೆ, ಇಲ್ಲಿ ಏನಾಗ್ತಿದೆ ಅಂದ್ರೆ ಇದೊಂಥರ ಮಿಸ್ಟ್ರಿ ಇದ್ದಂಗೆ. ಯಾರ್ಯಾರೋ ಬರ್ತಾವ್ರೆ, ಯಾರ್ಯಾರೋ ಹೋಗ್ತಾ ಇದ್ವಿ. ಅನ್ಎಕ್ಸ್ಪೆಕ್ಟೆಡ್ ಅದಕ್ಕೋಸ್ಕರ ನಾವು 3 ಜನ ಅನ್ಕೊಂಡ್ವಿ. ನಾವು 3 ಜನ ಪ್ಲಾನ್, 3 ಜನ ಹೋಗೋಣ ಅಂತ ಪ್ಲಾನ್ ಮಾಡ್ಕೊಂಡು ಹೋಗ್ತಾ ಇದೀವಿ. ನೋಡೋಣ ಬನ್ನಿ. 3 ಜನ ಪೀಸ್ ಹೋಗೋಣ. ನಾನು ಬ್ರೋ ಮೀಟ್ ಆಗಿ, ನಾವೆಲ್ಲ ಮೀಟ್ ಆಗಿ ತುಂಬ ಆಲ್ಮೋಸ್ಟ್ ಒಂದು ವರ್ಷ ಆಗಿ ಬಂದಿದೆ. ಸೊ ನಮ್ದು ಸ್ವಲ್ಪ ಟಾಕ್ಸ್ ಇರುತ್ತೆ, ಅದು ಮಾತಾಡ್ತೀವಿ. ನಿಂತಿದ್ದ ಕಡೆ ತೋರಿಸಿ ಇದು ಎಂಟರ್ಟೈನ್ ಮಾಡ್ತೀವಿ. ಎಂಟರ್ಟೈನ್ಮೆಂಟ್ ಮಿಸ್ ಅಂತೂ ಇಲ್ಲ. ಹೇಳ್ತೀವಿ ಬ್ರೋ.
ಬನ್ನಿ ನೋಡೋಣ ಡ್ಯಾನ್ಸ್ ಎಲ್ಲ ಆಡ್ತಾನೆ ಅಮ್ಮರು ಮಾಡ್ತಾನೆ ಅಲ್ಲ ಗೈಸ್ ಅಮ್ಮರು ಒಂದು ಟೈಮ್ ಒಳ್ಳೆ ಡ್ಯಾನ್ಸ್ ಬಟ್ಟೆ ಎಲ್ಲ ಬಿಚ್ಚಿಬಿಟ್ಟು ಒಳ್ಳೆ ಡ್ಯಾನ್ಸ್ ಆಗ್ತಿದ್ದ ಒಂದಾನ ಕಾಲದಲ್ಲಿ ಫುಲ್ ಡ್ಯಾನ್ಸರ್ ಬರೀ ದಾರ ಕಪ್ಪಟ್ಟು ನಡೀತಿದ್ರಲ್ಲ ಇವನೇ ನೀವು ಡುಂಬುಟಕ ದಾರ ಮೇಲೆ ನಡೀತಿದ್ದ ಗೈಸ್ ಚಿಕ್ಕ ವಯಸ್ಸಲ್ಲಿ ಹೌದು ಹೇಳೋ ಇನ್ನು ಹೇಳೋ ಅದೇ ಬಿದ್ದೆ ಅಂತಾನು ಹೇಳು ಕಾಲ್ ಮುರ್ಕೊಂಡು ಅಂತ ಹೇಳು ತಲೆ ಏಟಾಗಿದೆ ಅವತ್ತಿನ ಬುದ್ಧಿ ಇಲ್ಲ ಅವ್ನಿಗೆ ಸ್ವಲ್ಪ ಸರಿಯಾಗಿ ಬಟ್ ಆಲ್ಸೋ ದಿ ಬೆಸ್ಟ್ ಗೈಸ್ ಆದ್ರೆ ಏನೇ ಹೇಳಿ ಬ್ರೋ ರಿಲೇಟಿವ್ಸ್ ಹೌದು ಬ್ರೋ ಫ್ರೆಂಡ್ಸ್ ಕಷ್ಟಕ್ಕೆ ಸಂಬಂಧ ಇಲ್ಲ ಬ್ರೋ ಈ ಯಾವ ಇದ್ದಂಗೆ ಹೌದು ಬಟ್ ಫ್ರೆಂಡ್ಸ್ ಹಂಗಲ್ಲ ಬ್ರೋ ನನ್ನ ಬಿಟ್ಟೋಗಿರೋ ಫ್ರೆಂಡ್ಸ್ ಆಗ್ಲಿ ನಾನ್ ಬಿಟ್ಟೋಗಿರೋ ಫ್ರೆಂಡ್ಸ್ ಈಗೋಯಿಂದ ಬಿಟ್ಟೋಗಿರೋ ಫ್ರೆಂಡ್ಸ್ ಆಗ್ಲಿ ಎಲ್ಲ ದೇವ್ರು ಅಂತವ್ರು ಇಲ್ಲೇ ಇರ್ಲಿ ಫ್ರೆಂಡ್ಸ್ ಯಾವತ್ತೂ ಫ್ರೆಂಡ್ಸ್ ಬ್ರೋ ಆದ್ರೆ ರಿಲೇಟಿವ್ಸ್ ನಾವು ಎಷ್ಟೇ ಮಾಡು ಏನೇ ಮಾಡು ಬ್ರೋ ನಮ್ಮಿಂದ ಅಷ್ಟೇ ಅವರು ಬ್ರೋ ಸೊ ನೆವರ್ ಮೀನ್ಸ್ ಎಲ್ಲಾರು ಹೇಳ್ತಾರ ಗೈಸ್ ನಮ್ ಲೈಫ್ ಸ್ವಲ್ಪ ಜನ ಇರ್ತಾರೆ ಸಪೋರ್ಟ್ ಮಾಡೋರು ನಾವು ಯಾವಾಗ್ಲೂ ಅಷ್ಟು ಇನ್ನೊಂದು ಯಾರು ಇನ್ನೊಬ್ಬನಿಗೋಸ್ಕರ ಯಾರು ಎದುರಾಕೊಂಬಿಡಿ ಬ್ರೋ ನಿನಗೇನ ಮಾಡ್ತಾನ ನಿನಗೇನ ಪ್ರಾಬ್ಲಮ್ ಆಗುತ್ತೆ ಅವಾಗ ಫೇಸ್ ಮಾಡು ಇನ್ನೊಬ್ಬ ಥರ್ಡ್ ಪರ್ಸನ್ ಏನೋ ಅಂದಾಗ ನೀನು ನಿಂತ್ಕೊಳ್ಳೋದ ದೊಡ್ಡ ತಪ್ಪು ಬ್ರೋ ಯಾಕೆ ಗೊತ್ತಾ ಫಸ್ಟ್ ಒಂದು ಟೈಮಲ್ಲಿ ಇತ್ತು ಆಯ್ತಾ ಇವಾಗ ಹೆಂಗಾಗ್ಬಿಟ್ಟಿದೆ ಅಂದ್ರೆ ನಾವು ಅವ್ರ ಕಷ್ಟಕ್ಕೆ ನಿಂತಿರ್ತೀವಿ ನನ್ನ ಮಕ್ಳು ನೆನಪೇ ಮಾಡ್ಕೊಳಲ್ಲ ನಮ್ಮನ್ನ ಬಿಟ್ಟೋಗ್ಬಿಡ್ತಾರೆ ಅದಕ್ಕೆ ಡೋಂಟ್ ನೆವರ್ ಟ್ರಸ್ಟ್ ಎನಿಬಡಿ ಗೈಸ್ ನಿಮ್ಗೆ ಏನ ಆಯ್ತಾ ನೀವು ಸ್ಟ್ಯಾಂಡ್ ತಗೊಳ್ಳಿ ಥರ್ಡ್ ಪರ್ಸನ್ ಸ್ಟ್ಯಾಂಡ್ ತಗೊಂಡು ಡೋಂಟ್ ಸ್ಪಾಯ್ಲ್ ಯುವರ್ ನೇಮ್ ಅಂಡ್ ನಿಮ್ಮ ಇದೇ ಏನಂತ ಹೇಳ್ತೀರಾ ಅವ್ರು ಏನಂತಾರ ಅದನ್ನ ಅವ್ರನ್ನ ಕಳ್ಕೊಳಕ್ ಹೋಗ್ಬೇಡಿ ಸೆಲ್ಫ್ ರೆಸ್ಪೆಕ್ಟ್ ಇದು ಮಾಡ್ಕೋಬೇಡ ಅಷ್ಟೇ ನಿಮ್ಗೆ ಸೆಲ್ಫ್ ರೆಸ್ಪೆಕ್ಟ್ ಇಂಪಾರ್ಟೆಂಟ್ ಅಷ್ಟೇ ಬ್ರೋ ಹೇಳಕ್ ಹೋಯ್ತೀವಿ ಆಮೇಲೆ ನನ್ನ ಫ್ರೆಂಡ್ಸ್ ಯಾರೇ ನಾನು ಮಾತು ಬಿಟ್ಟಿದ್ದೀನೋ ನನ್ನಿಂದ ಯಾರು ಬೇಜಾರಾಗಿದ್ದಾರೋ ಅವ್ರಿಗೆಲ್ಲ ಎಕ್ಸ್ಟ್ರೀಮ್ಲಿ ಸಾರಿ ಏನು ಮಾಡೋಕ್ಕಾಗಲ್ಲ ಇವಾಗ ಆ ಪರಿಸ್ಥಿತಿಗೆ ಬಂದ್ಬಿಟ್ಟಿದ್ದೀನಿ ನನಗೆ ಗೊತ್ತು ಮಾಡಿ ತಪ್ಪೆ ಅಂತ ಬಟ್ ಇವಾಗ ಏನು ಮಾಡೋಕ್ಕಾಗಲ್ಲ ಹಂಗೆ ಆಗತ್ತವಲ್ಲ 100% ಶೋರ್ ನನ್ನ ಫ್ರೆಂಡ್ಸು ಇದ್ದವರು ಹೋಗಿರೋರೆಲ್ಲ ದಿ ಬೆಸ್ಟ್ ಚಾಯ್ಸ್ ಇನ್ ಮೈ ಲೈಫ್ ಅವ್ನ ಯಾರು ಮರೆಯೋಕ್ಕೂ ಆಗಲ್ಲ ಆಗ್ದಿಲ್ದ ಫ್ರೆಂಡ್ಸ್ ನೀವೆಲ್ಲ ಅವರು ಹೆಲ್ಪ್ ಮಾಡಿದ್ದಾರೆ ಭಾಳ ಹೆಲ್ಪ್ ಬ್ರೋ ನನ್ನ ಫ್ರೆಂಡ್ಸ್ ನನಗೆ ಇದ್ದಿದ್ದು ಫ್ರೆಂಡ್ಸ್ ಒಂದು ಟೈಮಲ್ಲಿ ಎಲ್ಲ ಬಿಟ್ಬಿಟ್ಟೆ ಬೇರೆ 3 ಜನ ಇದ್ದಿದ್ದೆ 3 ಜನ ಇದ್ರು ಮೀನ್ಸ್ ಅವ್ರು ಇನ್ನೊಬ್ರು ಯಾರೋ ಮಾತು ಕೇಳ್ಕೊಂಡು ಬಿಟ್ಬಿಟ್ಟೆ ಅವ್ರ ಮಾತನ್ನ ಅವ್ರು ನಂಬ್ಕೊಂಡು ಅವರಿಂದ ಯೂಟ್ಯೂಬ್ ಚಾನಲ್ ಏನೋ ಮಾಡಕ್ ಬಂದೆ ಅವ್ರು ಹಿಂಗ್ ಹೊಡಿತಾರೆ ನಂಗೆ ಗೊತ್ತಿರಲಿಲ್ಲ ಬಟ್ ನಾನು ಯೂಟ್ಯೂಬ್ ಮಾಡ್ಬೇಕಾದ್ರೆ ಇಳ್ದಿಲ್ಲ ಯಾರೋ ಥರ್ಡ್ ಪರ್ಸನ್ ಹೇಳಿ ಇದು ಮಾಡಿ ಬೂಮ್ ಮಾಡಿದ್ದು ನಾನು ಅದರಿಂದ ನನ್ನ ಫ್ರೆಂಡ್ಗೆ ಯಾರೋ ಬೇಜಾರಾಗಿದೆ ಎಕ್ಸ್ಟ್ರೀಮ್ಲಿ ಸಾರಿ ಮಚಾ ಬೇಜಾರಾಗಬೇಡ ಲವ್ ಯು ಆಲ್ ಬಂದೆ ಡೈರೆಕ್ಟ್ ಆಗಿ ಹೇಳ್ಬಿಡು ಇಂಡೈರೆಕ್ಟ್ ಆಗಿ ಏನು ಕೇಳೋದು ಅಲ್ಲ ಗೊತ್ತಾ ಅವ್ರ ಹೆಸರು ಗೊತ್ತಾ ನೇಮ್ ಫೇಮ್ಗೆ ಸೊ ನಾನು ಬರ್ತೀನಿ ಆಫ್ ದಿ ಕ್ಯಾಮ್ರಾ ಬರೋಣ ಮಾತಾಡ್ಸ್ತೀನಿ ಸಿಗೋಣ ಓಕೆ ಬನ್ನಿ ಮೈಸೂರಿಗೆ ಹೋಗೋಣ ಟೀ ಶಾಪ್ ಹಾಕ್ತೀವಿ ಟೀ ಶಾಪ್ ಹತ್ರ ಸಿಗೋಣ ಬ್ರೋ ಅಷ್ಟೇ ಬಾಯ್ ನಚ್ಚಿನ ಬಾಯ್ ಬಾ 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 ಹಿಂಗ್ ಮಾಡ್ಕೊಳ ಕ್ಯಾಮ್ರಾ ನೋಡ್ಕೊಡಿಯೋ ಬಾ 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 ಏನೋ ಟಿಂಟಿರೋದು ದೊಡ್ಡದು ಫೋನ್ ಬರ್ತಿದೆ ನಂದೇ ಬ್ರೋ ಹಲೋ ಇದೇ ನಮ್ಮ ಬಾಯ್ಸ್ ಫೋನ್ ಗಾಡಿ ಟೆಚ್ಚ ಟೆನ್ಷನ್ ಆಗ್ತಿರ್ಲಿಲ್ಲ ನಾವು ಯಾಕೆ ನಮ್ದ ಕಾರು ಹೇಳ್ತೀವಿ ಬ್ರೋ ಅಷ್ಟೇ ಬ್ರೋ ನಮ್ದ ಕಾರು ಅಲ್ಲ ರಿಲಯನ್ಸ್ ಒಂದು ಕಾರು ಉಲ್ಟಾ ತಗೊಂಡು ರಿಲಯನ್ಸ್ ಒಂದು ಕಾರು ಹೋಂಡಾ ರಿಲಯನ್ಸ್ ಅವ್ರದಾ ಅಲ್ಲ ಕಣ ಇದು ಇನ್ಶೂರೆನ್ಸ್ ರಿಲಯನ್ಸ್ ಅವ್ರದ್ದು ಇನ್ಶೂರೆನ್ಸ್ ಕಂಪ್ನಿ ಒಂದದ್ದು ಕ್ಲೇಮ್ ಕೊಡ್ತಾನೆ ಬಿಡು ಬಂಪರ್ ಟು ಬಂಪರ್ ಇದೆ ಡೋಂಟ್ ಇಡ ದೇವ್ರೆ ಗಾಯ್ಸ್ ಸಾರಿ ಡೀಸೆಲ್ ಹಾಕ್ಸ್ತಾ ಇದ್ದೀವಿ ಇನ್ ಕೇಸ್ ನೀವು ಇವಾಗ ಪೆಟ್ರೋಲ್ ಹಾಕಿ ಏನಾಗೋದು ಇಲ್ಲೇ ಬಿಟ್ಟು ಹಾಕ್ಸಾಯ್ತು ಬನ್ನಿ ಇವಾಗ ಎಷ್ಟು ಟೀ ನಿಲ್ಸ್ದಾಗ ಸಿಗೋಣ ಏನು ಫುಲ್ ಎಲ್ಲ ಹೇಳ್ತೀವಿ ಫುಲ್ ರಶ್ ಇರುತ್ತೆ ಇದಿರುತ್ತೆ ಫುಲ್ ಕಾಲು ಹೊಡಿದೆ ಅಷ್ಟೇನು ರಶ್ ಏನಿಲ್ಲ ಒಂದು ನಾನು ಮಲ್ಬಿಟ್ಟಿದ್ದೆ ಫುಲ್ ನಿದ್ದೇಳಿದ್ದಿದೆ ಮಾತಾಡ್ತಾ ಇದೀವಿ ಅಲ್ಲಿ ಹೇಳ್ಸ್ಕೊಂಡು ನಿದ್ದೇನೂ ಮಾಡ್ತಾ ಇದೀವಿ ಬನ್ನಿ ಆಯ್ತು ಒಂದು ಟೀ ಬ್ರೇಕಿಗೆ ಬಂದು ನಿಲ್ಸಿದ್ದೀವಿ ಗಾಡಿನ ಟೈಮು ಇವಾಗ 2:30 ನಮ್ಮ ಅಮರ್ನಾಥ್ ರೆಡ್ಡಿ ಒಬ್ಬನೇ ಗಾಡಿ ಓಡಿಸ್ತಿರೋದು ಗಾಯ್ಸ್ ಸಾಂಗ್ ಹಾಕಿದ್ರೆ ಅವನು ಫುಲ್ ಡ್ಯಾನ್ಸ್ ಆಡ್ತಾವೆ ಗಾಯ್ಸ್ ಫುಲ್ ನೆಕ್ಸ್ಟ್ ಲೆವೆಲಾಗಿ ಹೋಗ್ತಾ ಇದ್ದೀವಿ ನಾವು ಪಾಪ ಬ್ರೋಗೆ ಏನಪ್ಪ ಅಂತಾರೆ 5 ಗಂಟೆಗೆ ಮನೆಗೆ ಬಿಡ್ತೀವಿ ಅಂದ್ವಿ ನಿಮ್ಮ ಅನಿಸಿಕೆ ಏನು ಬ್ರೋ ಹೋಗ್ತೀವಿ ಇಲ್ಲಂತ ಡೌಟ್ ಇದೆ ಬ್ರೋ ಅವ್ರ ಗಾಯ್ಸ್ ಗೊತ್ತೇ ಆಗ್ತಾಯಿಲ್ಲ ಹೋಗೋದೇ ಗೊತ್ತಾಗ್ತಾಯಿಲ್ಲ ಗಾಯ್ಸ್ 2:30 ಆಗೈತೆ ನನ್ನ ಪ್ರಕಾರ ಏನದ ಪ್ಲಾನ್ ಆಗಿರೋದು ಇವಾಗ ಏನಾಗಿದೆ ಗೈಸ್ ಗೊತ್ತಾ ಪ್ಲಾನ್ ಆಗಿರೋದು ಮೈಸೂರಿಗೆ ಹೋಗೋದು ಲೈಟಿಂಗ್ಸ್ ಅಂತ 100% ಇರಲ್ಲ ಸುಮ್ಮನೆ ರೋಡ್ ಫೋಟೋ ಗಿಟ ತಗೊಂಡು
ವಾಪಸ್ ಬೆಂಗಳೂರು ಮಲ್ಲಿಕಾ ಬಿರಿಯಾನಿಗೆ ಹೋಗಿ ಬಿರಿಯಾನಿ ತಿನ್ಕೊಂಡು ಮನೆಗೂ ಶೆಡ್ ಆಗೋಣ ಬಿರಿಯಾನಿಗೆ ಆಲ್ವೇಸ್ ಮೀ ಕಣ ಯೂಟ್ಯೂಬರ್ ಸ್ಪಾನ್ಸರ್ ಮಾಡ್ತೀರಾ ಕುಡಿದ್ಬಿಟ್ಟು ಗೈಸ್ ಅಮರು ನಾಯಿ ಜೊತೆ ನಾಯಿಗೂ ಬಿಡ್ತಾರೆ ಏನೇನೋ ಮಾಡ್ತಿದ್ದಾನೆ. ನಾಯಿಗೂ ಬಿಡ್ತಾರೆ ಗೈಸ್ ನಾಯಿ ಜೊತೆ ಸೆಲ್ಫಿ ತಗೋತಾರ ಎಂತ ನೋಡಿ ಕುಡ್ಕೊಂಡು ಸವಾಸ ಮಾಡ್ಬಿಟ್ಟಿದ್ದೀನಿ ಗೈಸ್ ನಾನು. ನಾಯಿ ಜೊತೆ ಸೆಲ್ಫಿ ಏನೋ ಗೊತ್ತು ರತನ್ ಟಾಟಾ ಗೊತ್ತು ಕಣ ನಾಯಿ ಯಾವ್ದು ಇನ್ಸ್ಟಾಗ್ರಾಮ್ ಪೋಸ್ಟ್ ಹಾಕ ಬಂದ್ಬಿಟ್ಟು ನಾಯಿಗೆ ರೋದನೆ ಕೊಡ್ತಾನೆ ಗೈಸ್ ಇವರು. ಫೋಟೋ ತೋರ್ಸ ಏನೋ ಚೆನ್ನಾಗಿ ಬಂತಲ್ಲ ನೋಡ್ ಆಗಿದ್ದು ನೀನಲ್ಲಿ ಬಂದಿದೀಯ ಹೊಲೆ ತಿಕ್ಲ ನೋಡಿಲಿ ನೋಡಿ ಗಾಯ್ಸ್ ಎಲ್ಲ ಫ್ರೆಂಡ್ಸ್ ಗ್ರೂಪಲ್ಲಿ ಕುಡಿದ್ಬಿಟ್ಟು ರೋದನೆ ಕೊಟ್ರೆ ಇವ್ನು ಕುಡಿದ್ರೆ ಎಷ್ಟು ರೋದನೆ ಕೊಡ್ತಾವನೆ. ಇನ್ನು ಕುಡಿದ್ಬಿಟ್ರೆ ಏನು ಮಾಡೋದು ಹೇಳಿ. ನೋಡಿ ಬಿಡಂಗೆ ಇಲ್ಲ ಪಾಪ ಆದರೆ ಬಿಡೋ ಪಾಪ ಎಷ್ಟು ನೀಟಾಗಿ ಕುತ್ಕೊಂಡಿದೆ ನೋಡ. ಒಂದು ಬಿಸ್ಕೆಟ್ ಪ್ಯಾಕ್ ಹೋಗು ಬ್ರೋ. ಹೆಂಗಿತ್ತು ರೈಡು? ಸೂಪರ್ ಬ್ರೋ. ನೈಟ್ ಮಾತ್ರ ಚೆನ್ನಾಗಿದೆಯಲ್ಲ. ಮಜಾ. ಬನ್ನಿ ಅಂದ್ರೆ ಬರ್ತಾರೆ ಮಿಸ್ ಮಾಡ್ಕೊಂತಿದ್ರಿ ತಾನೆ. ಮಿಸ್ ಆಗಿದ್ರೆ ಎಂಟರ್ಟೈನ್ಮೆಂಟ್ ಮಿಸ್ ಆಗ್ತದೆ. ನಾವು ಬರಲ್ಲ ಅಂತಿದ್ರು ಇವರು. ಅದು ಒತ್ತಾಯ ಮಾಡ್ಕೊಂಡು ಕರ್ಕೊಂಬಂದಿದ್ದೀವಿ. ಬನ್ನಿ ಮೈಸೂರಿಗೆ ಹೋಗ್ಬಿಟ್ಟು ಸಿಗೋಣ ಗಾಯ್ಸ್. ಏನೇ ಹೇಳಿ ಫ್ರೆಂಡ್ ಜೊತೆ ನೈಟ್ ಔಟ್ ಹೋಗೋದು ಒಂಥರ ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯನ್ಸು. ನಾವದು ಭಾಳ ಖುಷಿಪಟ್ಟು ನಿಮ್ಮ ಫ್ರೆಂಡ್ಸ್ ಗ್ಯಾಂಗಲ್ಲಿ ನಿಮ್ಮ ಫ್ರೆಂಡ್ಸ್ ಗ್ರೂಪಲ್ಲಿ ಯಾರೋ ನೈಟ್ ಈ ಥರ ಯಾರೋ ಹೋಗೋ ಥರ ಇದ್ದರೆ ಕಮೆಂಟ್ ಹಾಕಿ. ಆ್ಯಂಡ್ ನೆಕ್ಸ್ಟ್ ಯಾವಾಗಲಾದ್ರು ನಿಮ್ಮ ಸರ್ಕಲ್ ಫ್ರೀ ಇದ್ದರೆ ಕಮೆಂಟ್ ಹಾಕಿ. ನಮ್ಮ ಜೊತೆ ಎಲ್ಲ ನೈಟ್ ಔಟ್ ಹೋಗೋಣ. ನಮ್ಮ ಫ್ರೆಂಡ್ಸು ನಿಮ್ಮ ಫ್ರೆಂಡ್ಸ್ ಏನಂತೀರಾ ಬ್ರೋ? ಹೊಸ ಬಾಂಡಿಂಗ್ ಬೆಳೆಸ್ಕೊಳ್ಳೋಣ ಗೈಸ್. ನಿಮ್ಮಲ್ಲಿ ಹೊಸ ಬಾಂಡಿಂಗ್ ಬೆಳೆಸ್ಕೊಳ್ಳೋಣ. ಚೆನ್ನಾಗಿ ಒಂದಾಗೋಣ. ಕಾಫಿ ಬಂತು, ಕುಡಿಯೋ ಟೇಸ್ಟ್ ಹೆಂಗಿದೆ ಹೇಳಿ ಬ್ರೋ? ಬ್ರೋ ಕಾಫಿ ಕುಡಿಯೋದು ಒಟ್ಟಿನ ಕೇಳ್ಬಿಟ್ರೆ ಕೇಳಿ ದುರಾಕರ ಮಾತಾಡ್ತಾ ಗೈಸ್. ದುರಾಕರ ಆಯ್ತು ಕುಡಿಯೋ. ಚಿಯರ್ಸ್ ಮಾಡೋಣ ಬನ್ನಿ. 1 2 3 ಬರಲೇ ಕುಡ್ಕ. 1 2 3 ಚಿಯರ್ಸ್. ಅವ್ನು ಕುಡಿತೀನಿ ಅಂದ್ರು ಬೇಡ ಅಂತ ಗೈಸ್. ಸ್ಯಾಡಿಸ್ಟ್ ಎಲ್ಲ ಇರ್ಬೇಕು ನನ್ನ ಮಗ ಇರ್ಬೇಕು. ಸ್ಯಾಡಿಸ್ಟು ಆದರೆ ಗೈಸ್ ಮಿಡ್ ನೈಟ್ ಟೀ ಕುಡಿಯೋದು ಮಜಾನೇ ಬೇರೆ. ಚೆನ್ನಾಗಿದೆ ಬ್ರೋ. ಕಾಫಿ ಅಲ್ಲ ಬ್ರೋ ಅದು. ಏನ್ ಬ್ರೋ ಕಾಫಿ? ಕಳ್ಳನ ಮಮ್ಮಿ ಅಂತವನಲ್ಲ ಮಮ್ಮಿ, ಕುಡಿತೀರ ಟೀ ಅಷ್ಟೇ ಮಮ್ಮು. ಆದ್ರೆ ಏನು ಹೇಳಿ ಕಚಡ ನಮಗೆ ಲೈಟಿಂಗ್ಸ್ ಅಂತ ಅಂದ್ಬಿಟ್ಟು ಒಂದು 3 ಗಂಟೆ ಆಗೈತೆ. 3 ಗಂಟೆ ಬ್ರೋ. ಟೈಮ್ ಕಾಣಿಸ್ತಿಲ್ಲ ಅದ್ರಲ್ಲಿ. 3 ಗಂಟೆ ಬ್ರೋ ಕಾಣಿಸ್ತಿಲ್ಲ. ಪಾಪ ನಿಮ್ಮ ಕತೆ ಏನು ಹೇಳಿ. 4 ಗಂಟೆಗೆ ಮನೆಗೆ ಬಿಡ್ತೀನಿ ಅಂತ ಹೇಳಿದ್ವಿ. ಅಂತ ಬಂದ್ವಿ, ನೋಡಿದ್ರೆ ಇಲ್ಲೇ ಬೆಳಕಾಗ್ತಿದೆ. ಇವ್ನು ಯಾಕೆ ಅಯ್ಯೋ ಅನಿಸ್ತವ್ನೆಲ್ಲ ಹಾಕೊಂಡು ಮೈಸೂರು ಗಂಟೆ ಅವ್ರಿಗೆ ಸರಿಯಾಗಿ 4 ಟೈಮ್ ಊಟ ಹಾಕಿ ಮಾಡಿದ್ವಿ. ಮಂಗಳೂರು ಕೂಡ ಬೇಡ. ಏ ಬೇಡ ಗಾಯ್ಸ್. ಟೀ ಬ್ರೇಕ್ ಎಲ್ಲ ಆಯಿತು. ಇವಾಗ ಏನು ಮಾಡೋಣ ಅಂದರೆ ಮೈಸೂರು ತನಕ ಎಲ್ಲೂ ನಿಲ್ಸೋದು ಬೇಡ, ಒಂದು 5 ನಿಮಿಷ ರೆಸ್ಟ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಮೈಸೂರಿಗೆ ಹೋಗಿ ಸಿಗೋಣ ಬನ್ನಿ ಗಾಯ್ಸ್. ನನ್ನ ಪ್ರಕಾರ ಇಷ್ಟೊತ್ತಲ್ಲಿ ಏನೂ ಇರಲ್ಲ, ಬಂದ್ಬಿಟ್ಟಿದ್ದೀವಿ. ಇಷ್ಟೊತ್ತಲ್ಲಿ ಒಂದು ರೌಂಡ್ ಹಾಕೊಂಡು ಜಸ್ಟ್ ಒಂದು ವಿಸಿಟ್ ಹಾಕೊಂಡು ಮಾಡೋಣ ಬನ್ನಿ ಗಾಯ್ಸ್. ಪೊಲೀಸ್ ಕಡೆ ಗಾಯ್ಸ್. ಆದರೂ ಮೈಸೂರಂತೂ ಸಖತ್ ನೆಕ್ಸ್ಟ್ ಲೆವೆಲ್ ಗಾಯ್ಸ್. ಅಲ್ಲ ಮುಂದೆ ಹೋಗ್ತಾ ಇದೀವಿ ಗಾಯ್ಸ್. ಊಟ ನೋಡ್ಕೊಂಡು ಮೈಸೂರು ಪ್ಯಾಲೇಸ್ ಮುಂದೆ ಹೋಗ್ತಾ ಇದೀವಿ. ಫೈನಲಿ ವಿ ಆರ್ ಇನ್ ಮೈಸೂರ್. ಹಾಯ್ ಬ್ರೋ. ಇದೆ ನಿಮಗೆ ಅನ್ಕೊಂಡಿದ್ರ ಬರ್ತೀವಿ ಅಂತ? ಅನ್ಕೊಂಡಿರ್ಲಿಲ್ಲ, ಬಂದ್ಬಿಟ್ವಿ. ಚಿರಾ, ಥ್ಯಾಂಕ್ ಯು ಫಾರ್ ಟೇಕಿಂಗ್ ಮೀ ಟು ದ ಮೈಸೂರ್ ಗಾಯ್ಸ್. ಪಾಪ ನಾವೆಲ್ಲ ಮಲಗಿದ್ರೆ ಅಮ್ಮವ್ರ ಒಬ್ಬನೇ ನಿಂತ್ಕೊಂಡು ಗಾಡಿ ಓಡಿಸ್ಕೊಂಡು ಕರ್ಕೊಂಡ್ಬಂದವ್ರೆ. ಪಾಪ ಪಾಪ ದೇವರ ಒಂದು ನ್ಯಾಪ್ ಹಾಕಿದ್ವಿ. ವಾಪಸ್ ಹೋಗ್ಬೇಕಷ್ಟು ನ್ಯಾಪ್ ಆಗಿ ಕರ್ಕೊಂಡು ಮನೆ ಬಿಟ್ಬಿಟ್ಟು ಸಾಕಾಗ್ಬಿಟ್ಟಿದೆ. ಬಟ್ ಆಲ್ಸೋ ದಿ ಬೆಸ್ಟ್ ಡ್ರೈವರ್ ಗಾಯ್ಸ್, ಬೆಸ್ಟ್ ಡ್ರೈವರ್. ಸಾರ್ಥಕ ಆಯ್ತು ಅಂಕಲ್ ಆಂಟಿ, ಸಾರ್ಥಕ ಆಯ್ತು. ಮನೆಗೆ ಅಮ್ಮರಿಂದ ರೀಚ್ ಆದ ನಾವು ಮೈಸೂರು ನೋಡಿ ಗಾಯ್ಸ್. ವಾವ್ ಒಡ ಬ್ಯೂಟಿ ಗಾಯ್ಸ್. ನಾವು ಪ್ಲ್ಯಾನ್ ಮಾಡಿದ್ದು 4:15ಗೆ, ಬಟ್ ಪ್ಲ್ಯಾನ್ ಕ್ಯಾನ್ಸಲ್ ಆಗಿ ಮತ್ತೆ 11 ಗಂಟೆಗೆ ಪ್ಲ್ಯಾನ್ ಆಗಿ ವಾಪಸ್ ಬಂದಿತ್ತು. ನಾವು ಲೈಟಿಂಗ್ಸ್ಗೋಸ್ಕರ ಬಂದಿಲ್ಲ, ಒಂದು ಜಸ್ಟ್ ಸ್ಮಾಲ್ ಒಂದು ರಿಫ್ರೆಶ್ಮೆಂಟ್ಗೋಸ್ಕರ ಬಂದ್ವಿ. ಮಜಾ ಇತ್ತು, ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ಹೈಲೈಟ್ ಏನಾದ್ರೆ ಸಾಂಗ್ಸ್ ಕೇಳಿ. ಹೌದು ಸಖತ್ತಾಗಿತ್ತು ನೋಡಿ ಗೈಸ್. 4 ಗಂಟೆ ಟೈಮ್ ಎಷ್ಟು ತೆಗ್ದು ಫೋನ್ ತೆಗ್ದು ಗೈಸ್. ಟೈಮು 4 ಇದ್ದಾರೆ ನೋಡಿ, ಜನ ಇದ್ದಾರೆ. ನೈಟ್ 3 ಗಂಟೆ 4 ಗಂಟೆ ಆಗಿದೆ, ಬಟ್ ಆಲ್ಸೋ ಜನ ಇದ್ದಾರೆ ನೋಡಿ. ಮೈಸೂರು ಇದಕ್ಕೂ ಸಾರ್ಥಕ ಇತ್ತು. ಒಂದು ಒಳ್ಳೆ ರೈಡ್ ಇತ್ತು ಗೈಸ್. ಬನ್ನಿ ಅಮರ್ಗೂ ಮತ್ತು ವಿನಯ್ ಬ್ರೋಗೂ ಏನು ಅನಿಸ್ತು ಕೇಳೋಣ, ಅವ್ರ ರಿವ್ಯೂ ಕೇಳೋಣ ಬನ್ನಿ. ಹೇಳ್ತೀನಿ, ಹೌ ಡು ಯು ಫೆಲ್ಟ್? ಎಕ್ಸಲೆಂಟ್ ಆಗಿತ್ತು. ಅನ್ಎಕ್ಸ್ಪೆಕ್ಟೆಡ್ ಮೈಸೂರು ಟ್ರಿಪ್. ಯು ಫೆಲ್ಟ್ ಸಡನ್ ಹಿಂಗೆ
ಹಿಂಗೆ ಇರ್ಬೇಕು. ಬಾಯ್ಸ್ ಪ್ಲಾನ್ ಅಂದ್ರೆ ನಂಗೆ ತಾನೇ ಇರುತ್ತೆ. ಎಂಜಾಯ್ ಮಾಡ್ದಾ? ಎಂಜಾಯ್ ನೀನೇ ಪಾಪ ಎಂಜಾಯ್ ಮಾಡಿ, ನಾವು ಎಂಜಾಯ್ ಮಾಡೋದು. ನಾನು ವಿನಯಪುರ ಎಂಜಾಯ್ ಮಾಡಿದ್ವಿ. ಅವ್ನು ಪಾಪ ಕಷ್ಟ ಹುಡುಗ ಗಾಡಿ ಓಡಿಸ್ಕೊಂಬಂದ ಇದ್ದಾರೆ. ಯಪ್ಪ ದೇವ್ರು, ಹೆವಿ ಜನ ಇದ್ದಾರೆ ಗೈಸ್, ಹೆವಿ ಜನ ಇದ್ದಾರೆ ಬ್ರೋ, ಹೆವಿ ಜನ ಇದ್ದಾರೆ. ಆ್ಯಂಡ್ ಗೈಸ್ ಆದರೂ ಏನು ಹೇಳಿ, ಮೈಸೂರು ಪ್ಯಾಲೇಸ್ ಅಂದರೆ ಮೈಸೂರು ಪ್ಯಾಲೇಸ್ ಗೈಸ್, ಏನು ಸಖತ್ತಾಗಿ ಕಾಣಿದ್ರು. ನೈಟ್ 4 ಗಂಟೆ ರಾತ್ರಿ ಲೈಟ್ ಹಾಕಿದ್ದಾರೆ. ಆ್ಯಂಡ್ ಗೈಸ್ ನನಗಂತೂ ಸಖತ್ ಖುಷಿ ಆಯಿತು. ಅಂದ್ಕೊಂಡೇ ಇರಲಿಲ್ಲ ಬರ್ತೀವಿ ಅಂತ, ಮೀನ್ಸ್ ಪ್ಲ್ಯಾನ್ ಮಾಡಿದ್ವಿ ಮತ್ತೆಲ್ಲ ಕ್ಯಾನ್ಸಲ್ ಮಾಡ್ಕೊಂಡ್ವಿ. ಬಟ್ ನೈಟ್ ಬಂದರೂ ನಿದ್ದೆ ಇಲ್ಲ ಅನ್ನೋ ಪರವಾಗಿಲ್ಲ. ದಿ ಬೆಸ್ಟ್ ಮೆಮೊರೀಸ್. ಯಾಕೆ ಫ್ರೆಂಡ್ಗಳ ಜೊತೆ ಅದು ಭಾಳ ಮೀನ್ ಟೈಮ್ ತುಂಬ ಕಮ್ಮಿ ಆಗ್ಬಿಟ್ಟೈತೆ. ಕೆಲಸ ಫ್ರಸ್ಟ್ರೇಷನಲ್ಲಿ ಫ್ರೆಂಡ್ಗಳ ಜೊತೆ ಬಂದು ಎಂಜಾಯ್ ಮಾಡೋದು ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ. ನೀವು ನಿಮ್ಮ ಫ್ರೆಂಡ್ ಸರ್ಕಲ್ ದಯವಿಟ್ಟು ಡ್ರಿಂಕ್ ಆ್ಯಂಡ್ ಡ್ರೈವ್ ಯಾರೂ ಮಾಡೋಕ್ಕೋಗ್ಬಿಡಿ ಗೈಸ್. ಯಾಕಂದರೆ ನಿಮ್ಮೊಂದು ಪ್ರಾಣ ಮನೇಲಿ ಯಾರೋ ಒಬ್ರು ಕಾಯ್ತಾ ಇರ್ತಾರೆ. ಸೊ ಡೋಂಟ್ ಡ್ರಿಂಕ್ ಆ್ಯಂಡ್ ಡ್ರೈವ್. ಎಂಜಾಯ್ ಮಾಡಿ, ಚಿಲ್ ಮಾಡಿ. ಕುಡಿಯೋದಲ್ಲ, ಕುಡಿಯೋದು ಬಿಟ್ಟು ಬೇರೆ ಥರ ಎಂಜಾಯ್ ಮಾಡ್ಬೋದು. ಕುಡಿಯೋಕ್ಕೆ ಬೇಕು, ಎಲ್ಲಿ ಬೇಕು ಕುಡಿಬೋದು. ಬಟ್ ಇದೊಂಥರ ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯೆನ್ಸು. ಮೈಸೂರು ಪ್ಯಾಲೇಸ್ ಮುಂದೆ ಟೀ ಕುಡಿತಿದ್ದೀವಿ ನೋಡಿ. ಚೆನ್ನಾಗಿದೆ ಗೈಸ್. Open Gangnam Style. ಗೈಸ್ ಫೈನಲಿ ಮನೆಗೆ ಬಂದು ಸಂಭ್ರಮ್ ಕಾಲೇಜ್ ಆರ್ಚು. ಕಾಫಿ ಕುಡಿತಿದ್ದಾರೆ. ನಾನು ಕಾಫಿ ತೊಗೊಂಡಿದ್ದೀನಿ. ಬನ್ನಿ ಕುಡಿಯೋಣ. 8-7 ನಮ್ಮ ಪಾಪ ಬ್ರೋನ ನಾವು 11 ಗಂಟೆಗೇನೋ ಪಿಕ್ ಮಾಡಿ 8 ಗಂಟೆಗೆ ಮನೆಗೆ ಡ್ರಾಪ್ ಮಾಡ್ತಿದ್ದೀವಿ. ಆ್ಯಂಡ್ ಟ್ರಿಪ್ ವಾಸ್ ಆಸಮ್ ಬ್ರೋ. ಸಕ್ಕ ಶೇರ್ ಮಾಡಿದ್ವಿ. ಥ್ಯಾಂಕ್ ಯು ಸೊ ಮಚ್ ಬ್ರೋ. ಇದ್ರ ಅವಾಗ ಹೋಗ್ತಾ ಇರೋಣ, ಮತ್ತೆ ಮೀಟ್ ಆಗೋಣ. ಓಕೆನಾ? ಸಿಗೋಣ ಬ್ರೋ. ಡನ್. ಸಾಯಂಕಾಲ ಮತ್ತೆ ಸಿಗೋಣ. ಬಾಯ್. ನಾನು ಅಮರು ನಮ್ಮನೆ ಎತ್ತಾಗ್ತಾನೆ. ಅಮ್ಮವ್ರ ಮನೆಗೆ ಹೋಗಿ ರೆಸ್ಟ್ ಮಾಡಿ ಸಾಯಂಕಾಲ ತನಕ ಫುಲ್ ಡೀಪ್ ಸ್ಲಿಪ್ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಬಾಯ್ ಬ್ರೋ. ಬಾಯ್. ಸರಿನಾ? ಲೆಟ್ಸ್ ಗೋ. ಆ್ಯಂಡ್ ಸ್ಪೆಷಲ್ ಥ್ಯಾಂಕ್ಸ್ ನಮ್ಮ ಅಮ್ಮರಿಗೆ ಹೇಳಬೇಕು. ಬಿಕಾಸ್ ಅವ್ನು ಕಾರ್ ತೊಗೊಂಬಂದು ಇನಿಷಿಯೇಟೆಡ್ ಆಗಿ ಪಾಪ ನಿದ್ದೆ ಹೇಳ್ದಾನೆ ಕರ್ಕೊಂಡೋಗಿ, ನಾನೇನೊಂದು 50 ಕಿಲೋಮೀಟ್ರ್ ಅಷ್ಟೇ ಓಡಿಸಿದ್ದು. ಪಾಪ ಅವ್ನು ನಿದ್ದೆ ಗೆಟ್ಟಿ ಪಾಪ ಭಾಳ ದೂರ ಓಡಿಸಿ. ಲವ್ ಯು ಅಮರ್. ಥ್ಯಾಂಕ್ ಯು ಸೊ ಮಚ್. ರೀಚ್ ಆಗಿದ್ದೀನಿ. ಅಮ್ಮನ ಬಿಟ್ಟು ಹೋಗ್ತಿದ್ದಾನೆ. ಥ್ಯಾಂಕ್ ಯು ಅಮರ್. ಥ್ಯಾಂಕ್ ಯು ಸೊ ಮಚ್. ಚೆನ್ನಾಗಿತ್ತು, ಒಳ್ಳೆ ಟ್ರಿಪ್ಪು ತಾನೇ. ಸಕ್ಕ ಶೇರಿಂಗ್ ಮಾಡಿದ್ವಿ ಗೈಸ್. ಒಂದು ನಮ್ಮ ಮನಸ್ಸಿನ ಮಾತೆಲ್ಲ ಶೇರ್ ಮಾಡಿಕೊಂಡು ಭಾಳ ಖುಷಿ ಆಯಿತು. ಆ್ಯಂಡ್ ನಾನು ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಮನೆಗೆ ಹೋಗಿ ದವಾಕೊಂಡ. ಗುಡ್ ನೈಟ್. ಬಾಯ್. ಲವ್ ಯು ಆಲ್. ನಮ್ಮ ನಿತೀಶ್ ಗೌಡ ವ್ಲಾಗ್ಸ್ ದಯವಿಟ್ಟು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಲವ್ ಯು. ಬಾಯ್.